ಗುರುಜಿ, ಸಂಸ್ಕಾರಗಳ ವಿಭಾಗದಲ್ಲಿ ಇವತ್ತೇನ್ ತಿಳಿಸ್ಕೊಡ್ತೀರಾ? ಜೊತೆಗೆ ಇನ್ನೊಂದು ಮಾತನ್ನ ಹೇಳಿದ್ರಿ, ಸಂಕ್ರಮಣದ ದಿನ ಭಗವತಿಯನ್ನ ಪೂಜಿಸೋದು ಬಹಳನೇ ವಿಶೇಷ ಅಂತ. ಇದು ಏನ್ ಗುರುಜಿ? ಏನು ಅಂದ್ರೆ, ಸಂಕ್ರಮಣ ಅನ್ನೋದು ಯಾವ ಕಾಲಕ್ಕೂ ಪ್ರದೋಷದ ಸಮಯದಲ್ಲೂ, ಅಮಾವಾಸ್ಯೆಗೆ ಹತ್ತಿರದಲ್ಲೂ, ಇಲ್ಲ ಪೌರ್ಣಮಿಗೆ ಹತ್ತಿರದಲ್ಲೂ ಬಂದಾಗ ಸಂಕ್ರಮಣ. ಅದಕ್ಕೆ ಪೌರ್ಣಮಿ ಸಂಕ್ರಮಣ ಅಥವಾ ಅಮಾವಾಸ್ಯೆ ಸಂಕ್ರಮಣ ಅಂತೀವಿ. ಈ ಸಂಕ್ರಮಣ ತಿಂಗಳಲ್ಲಿ ಒಂದು ಬಾರಿ ಬಂದಾಗ ಆ ಸಂಕ್ರಮಣ ವಿಶೇಷ ಅಮಾವಾಸ್ಯೆಗೆ ಸಮಯದಲ್ಲೂ ಇದ್ದು ನಾವು ಅಕಸ್ಮಾತ್ ಏನಂತೀವಿ, ಈ ಉಗಾದಿ ಹಬ್ಬವೂ ಬಂದು ಅಂದರೆ ಸೂರ್ಯನು ಚಂದ್ರನು ವಿಶೇಷವಾಗಿ ಎಲ್ಲ ಹತ್ರಕ್ಕೆ ಬರ್ತಾ ಇದ್ದ ಸಮಯದಲ್ಲಿ ಸಂಕ್ರಮಣ ಬರುತ್ತೆ ಅಂತ ಇಟ್ಕೊಳ್ಳಿ. ಅಂಥದ್ರಲ್ಲಿ ಭಗವತಿ ಪೂಜೆ ಅಂತ ಕರಿತೀವಿ. ಭಗವತಿ ಅಂದರೆ ಯಾರು? ಅವಳು ನಿರ್ವಾಣ ಸ್ವರೂಪದಲ್ಲಿರ್ತಾಳೆ, ಭದ್ರಕಾಳಿ ಅಂತಲೇ ಹೇಳ್ಬೋದು. ಈ ಭಗವತಿ ಆಗಿದ್ದವಳು ಕೇರಳ ಪ್ರಾಂತದಲ್ಲಿದ್ದಾಳೆ, ಚೋಟಾನಿ ಕೆರೆ ಭಗವತಿ ಅಂತ. ಇವಳು ಯಾವತ್ತೂ ಪಾತಾಳದಲ್ಲಿ ಅಡಗಿರ್ತಾಳೆ ಅಂತ ಹೇಳ್ತೀವಿ. ಅದಕ್ಕೆ ಇವಳನ್ನ ಪಾತಾಳ ಭೈರವಿ ಅಂತ ಕೂಡ ಕರಿತೀವಿ. ಈ ಪಾತಾಳ ಭೈರವಿ ಆಗಿರ್ತಕ್ಕಂಥವಳು ನಿಮಗೆಲ್ಲ ಒಂದು ಕ್ಷೇತ್ರವನ್ನು ಮುಂದಿನ ದಿವಸ ತೋರಿಸ್ತೀನಿ. ಈ ಕ್ಷೇತ್ರ ಯಾರಿಗೂ ಇದುವರ ತನಕ ನಾ ಭೂತ ನಾ ಭವಿಷ್ಯತೆ ಗೊತ್ತಿಲ್ಲ. ಆ ಕ್ಷೇತ್ರದಲ್ಲಿ ಏನು ವಿಶೇಷ ಅಂದರೆ, ಎಲ್ಲ ಸಿದ್ಧಿ ದೇವತೆಗಳು, ಅದರಲ್ಲಿ ಚತುಷ್ಷಷ್ಟಿ ಕೋಟ, ಚತುಷ್ಷ ಅಂದರೆ 4, ಷಷ್ಠಕೋಟ ಅಂದರೆ 64 ಕೋಟಿ ಗಣ ಸೇವಿತ, ಇಷ್ಟೂ ಜನ ಗಣಗಳಾಗಿರ್ತಕ್ಕಂಥ ಆ ದೇವಿ ಕನ್ಯರು, ಚತುಷ್ಷಷ್ಟಿ ಕೋಟಿ ಯೋನಿ, ಅದಕ್ಕೆ ಯೋಗಿನಿಗಳು. ಆ ಯೋಗಿನಿಗಳು ದೇವಿ ಅಂಶವಾಗಿರ್ತಕ್ಕಂಥ ರುದ್ರಮಾಲಿನಿ ಪಾತಾಳ ಭೈರವ ಜೊತೆ ಕೂತಿದ್ದಾರೆ. ಆ ಸಂಕ್ರಮಣದಲ್ಲಿ ಇವತ್ತು ಯಾರಾದರೂ ಆ ಭಗವತಿ ಪೂಜೆ ಮಾಡಿದ್ರೆ, ಪಾತಾಳದಲ್ಲಿ ಅಡಗಿರ್ತಕ್ಕಂಥ ಜಗನ್ಮಾತೆಯನ್ನು ಪೂಜೆ ಮಾಡಿದ್ರೆ ಬಹಳ ವಿಶೇಷ. ಹೇಗಿದೆ ಪಾತಾಳ ಅಂದರೆ ಏನು? ಎಕ್ಸಾಂಪಲ್ ತಗೊಳ್ಳಿ, ನಾವು ಈಗ ಮರ್ಕೆರಲ್ಲಿ ನಿಂತಿದ್ದೀವಿ ಅಂತ ತಿಳ್ಕೊಳ್ಳೋಣ. ಮರ್ಕೆರ ಭಾಗದಿಂದ ಪಾತಾಳದಲ್ಲಿ ಅಂದರೆ ಕೆಳಗೊಂದು ಊರು ಇರುತ್ತೆ, ಆ ಊರು ಒಳಭಾಗದಲ್ಲಿ ಅಮ್ಮನವ್ರು ಇರ್ತಾಳೆ. ಇಂಥ ಒಂದು ಸ್ಥಳ. ಅದಕ್ಕೆ ಸುಳ್ಯ ಅಂತಿದೆ. ಸುಳ್ಯ ಅನ್ನೋ ಊರಲ್ಲಿ ನೀವು ಯಾರ್ಯಾರು ಈಗ ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ದಕ್ಷಿಣ ಪ್ರಾಂತದವರು ಅಂದರೆ ದಕ್ಷಿಣ ಕನ್ನಡದವರು, ನೀವೆಲ್ಲ ಅಕಸ್ಮಾತ್ ಮಂಗಳೂರು ಗಿಂಗಳೂರು ಪುತ್ತೂರು ಸುತ್ತಮುತ್ತಲೇ ಇದ್ದೀರಾ, ನಿಮಗೆಲ್ಲ ಭಾಳ ಹತ್ತಿರ ಇದು. ಬೆಳಗ್ಗೆ ಹಿಂಗೆ ಹೋಗಿ ಹಂಗೆ ಮಾಡ್ಬೋದು. ಈ ಸಂಕ್ರಮಣದ ದಿವಸ ಮಾತ್ರ ಬಾಗಿಲು ತೆಗಿತಾರೆ ಭಗವತಿ ದೇವಸ್ಥಾನ. ಸುಳ್ಯ ಅನ್ನೋ ಊರಲ್ಲಿ ಭಗವತಿ ದೇವಸ್ಥಾನ ಅಂದರೆ ಯಾರನ್ನಾದರೂ ಹೇಳ್ತಾರೆ ಪಾತಾಳದೊಳಗಿದ್ದಾಳೆ. ಇವಳನ್ನ ಸ್ಮರಣೆ ಮಾಡ್ಕೊಳ್ಳಿ. ಒಂದು ಕಲ್ಲು ಬಂಡೆ ಒಳಗೆ ಸೀಳಿ ಒಳಭಾಗದಲ್ಲಿ ಶಕ್ತಿ ಅಡಗಿದ್ದಾಳೆ. ಇಂಥ ಒಂದು ಶಕ್ತಿ ಸಂಕ್ರಮಣದ ದಿವಸ ಮಾತ್ರ, ಬೇರೆ ದಿವಸ ಬಾಗಿಲೇ ತೆಗೆಯಲ್ಲ. ಇಲ್ಲಿ ಕ್ಲೋಸ್. ಸಂಕ್ರಮಣ ಮಾತ್ರ ತಿಂಗಳಿಗೆ ಒಂದ್ಸಲಿ ಬಂದಾಗ ಬಾಗಿಲು ಕ್ಲೋಸ್. ಆ ಡೋರ್ ಓಪನ್ ಮಾಡಿ ಆವತ್ತು ದರ್ಶನ, ಪೂಜೆ ಪುನಸ್ಕಾರ. ಊರೆಲ್ಲ ತುಂಬಿರ್ತಾರೆ. ಎಷ್ಟು ಜನ ಅಂದರೆ, ಫಸ್ಟು ಒಂದು 5 ಜನ ಇದ್ದರು. ನಾನು ಹೋಗಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿ ಅನುಗ್ರಹಪೂರ್ವಕವಾಗಿ ಶಕ್ತಿ ಅಮ್ಮ ಚೆನ್ನಾಗಿದೆಯಾ ಅನ್ಕೊಂಬಂದ ತಕ್ಷಣ ನಮ್ಮನ್ನು ನೋಡೋಕೆ ಒಂದಷ್ಟು ಜನ ಬಂದರು. ಇಲ್ಲಿ ಭಗವದ್ ದೇವಸ್ಥಾನ ನಮ್ಗೆ ಗೊತ್ತೇ ಇಲ್ಲ, ಎಂತ ಮರೆಯ ಅಂದರು. ಅಯ್ಯೋ ಪೆದ್ದುಗಳ, ನಿಮ್ಮೂರು ನಿಮ್ಗೆ ಗೊತ್ತಿಲ್ಲದೆ ನಾನೇನು ಮಾಡಲಿ, ಎಲ್ಲಿಂದಾನೋ ಹುಡ್ಕೊಂಬಂದ. ಜಗನ್ಮಾತೆ ಕೃಪಾ ಕಟಾಕ್ಷ. ಅದಕ್ಕೆ ನಾನು ಹೇಳೋದು, ಇಂಥ ಒಂದು ಶಕ್ತಿಗಳು ಇದ್ದಾಗ ಹುಡ್ಕೊಂಡು ಹೋಗಬೇಕಾಗಿಲ್ಲ. ನೀವು ನಿಮ್ಮೂರಲ್ಲಿರತಕ್ಕಂಥ ದೇವ್ರು ನೋಡೋದು ಬೇಡವಾ? ದಯವಿಟ್ಟು ಎಲ್ಲರೂ ಹೋಗಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಭಾಳ ಶಕ್ತಿಯುತವಾಗಿರುತ್ತೆ ಸಂಕ್ರಮಣ. ಅದರಿಂದ ಬಾಗಿಲು ತೆಗಿತಾರೆ. ಅದಾದಮೇಲೆ ಮುಚ್ಚಿಬಿಟ್ರೆ ಬಾಗಿಲು ತಿರುಗಿ ಸಾಯಂಕಾಲದಷ್ಟೊತ್ತಿಗೆ ಯಾವ ಕಾಲಕ್ಕೂ ತಿರುಗಿ ತೆಗೆಯಲ್ಲ, ತಿರುಗಿ ಒಂದು ತಿಂಗಳಲ್ಲಿ. ಅದರಲ್ಲೂ ಇವತ್ತು ವಿಶೇಷವಾಗಿರ್ತಕ್ಕಂಥ ಸಂಕ್ರಮಣದಲ್ಲಿ ಸೌರಮಾನ ಸೂರ್ಯ ಸಂಕ್ರಮಣ. ಪಾತಾಳ ಭೈರವ ಏನು ಮಾಡ್ತಾರೆ? ಉದ್ವೇಗ ಸ್ವರೂಪ. ದಿಸ್ ಈಸ್ ಕಾಲ್ಡ್, ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ವ್ಯಾಲ್ಕಿನೋಸ್. ಅಂದರೆ ಒಳಭಾಗದಲ್ಲಿ ಭೂಗರ್ಭ ಸ್ಥಿತ. ಅದಕ್ಕೆ ಜಗನ್ಮಾತೆ ಭೂಗರ್ಭ ಅನ್ನೋದು ಸ್ತ್ರೀ ಗರ್ಭದಲ್ಲಿ ಹೇಗಿದೆಯೋ ಹಾಗೆ ಭೂಗರ್ಭವನ್ನು ಅಡಗಿರ್ತಾಳಂತೆ. ಸಂಕ್ರಮಣ ದಿವಸ ಎತ್ತಾಕ್ತಾಳಂತೆ, ಅಂತ ರೌದ್ರವಾಗಿ ಬರ್ತಾಳಂತೆ ಹೊರಭಾಗದಲ್ಲಿ. ಅಷ್ಟು ಶಕ್ತಿ ಕೊಡ್ತಕ್ಕಂಥ ಈ ಜಗನ್ಮಾತೆನ, ಭಗವತಿನ ಸ್ಮರಣೆ ಮಾಡ್ಕೊ. ಇವಳು ಹೇಗಿರ್ತಾಳೆ? ಕಪ್ಪುಗಿರ್ತಾಳೆ, ಕಾಳಿ, ಭದ್ರಕಾಳಿನೇ ಅನ್ಕೊಳ್ಳಿ. 10 ಮುಖಗಳು 10 ಕೈಗಳು, ರಣಚಂಡಿಯಾಗಿರ್ತಾಳೆ, ರುಂಡಮಾಳೆಗಳನ್ನ ಹಾಕೊಂಡಿರ್ತಾಳೆ. ಇವಳಿಗೆ ಫ್ರಾಕ್ ಹೆಂಗೆ ಅಂದರೆ, ಬಟ್ಟೆ ವಸ್ತ್ರ ಹೆಂಗೆ ಅಂದರೆ ಕೈಗಳೇ ಫ್ರಾಕು. ಅಂದರೆ ಎಲ್ಲ ರಾಕ್ಷಸರು ಕತ್ತರಿಸ್ ಕೈಗಳನ್ನ ಜೋಡಿಸ್ಕೊಂಡ್ಬಿಡ್ತಾಳೆ ಲಕ್ಷಣವಾಗಿ. ರುಂಡಮಾಲನೆ ಒಂದು ಕಪಾಲವನ್ನು ಇಟ್ಕೊಳ್ತಾಳೆ. ಬ್ರಹ್ಮ ಕಪಾಲ ಅಂದರೆ ಆ ರಕ್ತಪಾತ್ರ, ಆಹಾ ಏನು ರುಚಿ ಅಂತಾಳೆ. ಅಂಥ ಒಂದು ತೇಜೋಮಯವಾಗಿರ್ತಕ್ಕಂಥ ಜಗನ್ಮಾತೆನ ಸ್ಮರಣೆ ಮಾಡ್ಕೋಬೇಕು. ಅವಳು ಬಂದು ಹೊರಭಾಗದಲ್ಲಿ ನಿಂತರೆ ಅಗ್ನಿ ಜ್ವಾಲೆ ಕೆಂಪಾಗಿ ಹೆಂಗೆ ಕೆಂಡ ಕಾದಿರುತ್ತೆ ನೋಡಿ, ಕಬ್ಬಣ ಬೇಯಿಸ್ತಾ ಇದ್ದಾಗ ಹಂಗಿರುತ್ತೆ. ಆ ಕಲ್ಲು ಕೆಂಪಾಗಿದ್ದಾಗ ನೀವು ಪೂಜೆ ಮಾಡೋ ಸಮಯಕ್ಕೆ ನೋಡಬೇಕು. ಬೇರೆ ಟೈಮಲ್ಲಿ ಹೋಗಿ ನೋಡಿ, ದೇವಸ್ಥಾನ ಮುಚ್ಚಿಬಿಟ್ಟಿರ್ತಾರೆ. ಆದರೆ ಕಿಟಕಿಯಿಂದ ಹೆಂಗೆ ನೋಡಿದ್ರು ಕಲ್ಲು ಹೆಂಗಿರುತ್ತೆ ಗೊತ್ತಾ? ಸುಮ್ಮನೆ ಆರ್ಡಿನರಿ ಬಂಡೆ ಕಲ್ಲಿದ್ದಾಗಿದೆ. ಆದರೆ ಇವತ್ತು ಕೆಂಪಾಗಿರ್ತಾಳೆ. ನಿಜವಾಗ್ಲೂ ಕಣ್ಣು ಮುಂದೆ ನೋಡ್ಬೋದು ನೀವು. ಯಾವ ಹೂ ಅಲ್ಲಿ ಹಾಕ್ತೀವಲ್ಲ ಅರ್ಚನೆ ಮಾಡಿ, ಅಷ್ಟು ಹೂವು ನೆಕ್ಸ್ಟ್ ಸಂಕ್ರಮಣದವರೆಗೂ ಆ ಬಿಸಿ ತಾಪ, ನೀವು ಅಕಸ್ಮಾತ್ ಹಣ್ಣಿಡಿ ಬಾಡೋಗುತ್ತೆ. ಹೂವನ್ನು ಮಾತ್ರ ಹಾಕಿರ್ತಾರೆ, ಒಂದು ಚೂರು ಬಾಡಾಗಲ್ಲಪ್ಪ. ನೆಕ್ಸ್ಟು ಸಂಕ್ರಮಣದವರೆಗೂ ಆ ಹೂ ಹಾಗೇ ಇರುತ್ತೆ. ಅಲ್ಲಿ ನಾನು ಹೇಳಿದ್ನಲ್ಲ, ಮಂಗಳೂರು ಮಲ್ಲಿಗೆಗಳು ಇಷ್ಟಿಷ್ಟೇ ಇರುತ್ತಲ್ಲ, ಭಾಳ ಚೆನ್ನಾಗಿ ತರಿಸಿ ಮಾಡಿ ಆ ಕಡೆ ಇದೆಲ್ಲ ದಕ್ಷಿಣ ಕನ್ನಡದವರೆಲ್ಲ ಅದೇ ತರಿಸೋದು. ಆ ಹೂನು ಮಾತ್ರ ಅಲ್ಲಿ ಹಾಕಿಟ್ಬಿಟ್ರೆ, ಒಂದು ಸರದ ಮಾಲಿಕೆ ಥರ ಹಾಕಿ ನಮಸ್ಕಾರ ಮಾಡಿಬಿಟ್ರೆ ಸಾಕು. ಕೆಂಪಗಿರುತ್ತೆ ಹೂಗಳು. ಏನು ಒಂದು ಚೂರು ಬಾಡಿಲ್ವಲ್ಲ ಅಂತೀವಿ. ಆದರೆ ಹಣ್ಣು ಹಂಪಲ ಏನೇನು ಇಟ್ಟಿರ್ತಾರೆ ಎಲ್ಲ ಬಿಸಿ
ಬಾಡ್ ಹೋಗಿರುತ್ತೆ. ಮೊಸರು ಹಾಲು ಸುಮ್ಮನೆ ಹಂಗೆ ಇಟ್ಟರು ಅಷ್ಟೇ, ಓ ಹಾಲು ಕುದ್ದೋಗ್ತಾ ಇದೆಯಪ್ಪ ಅನ್ನೋ ರೀತಿಗೆ ಅಷ್ಟು. ಅದಕ್ಕೆ ಅಭಿಷೇಕ ಮಾಡಿದ ತಕ್ಷಣ ಬಂಡೆ ನೋಡಿ ಒಣಗೋಗುತ್ತೆ. ಎಷ್ಟು ಬಿಸಿ ಗೊತ್ತಾ, ಅಲ್ಲಿ ನಿಂತ್ಕೊಂಡಿರೇ ಮಂಗಳೂರೇ ಬಿಸಿ ಅಂತ ಏರಿಯಾಗಳು. ಅದರಲ್ಲಿ ಸುಳ್ಯಲಿ ಶೆಕೆ ಶೆಕೆ ಶೆಕೆ. ಅದಕ್ಕೆ ಸುಳ್ಯ ಅನ್ನೋದು ಇವತ್ತು ಹೇಳ್ತೀನಿ ಕೇಳಿ ಅರ್ಥ ಇನ್ನೇನೂ ಅಲ್ಲ, ಅಥಳ ವಿಥಳ ಸುಥಳ ಅಂತ ಏನು ಅಂತೀವಿ, ಆ ಸುಥಳನೇ ಸುಳ್ಯ ಕ್ಷೇತ್ರ. ಅದಕ್ಕೆ ಇವತ್ತಿಗೂ ಪಾತಾಳದಲ್ಲಿರ್ತಕ್ಕಂಥ ಪಾತಾಳ ಭೈರವಿ ಸಂಕ್ರಮಣದ ದಿವಸ ನೀವು ಬೆಂಗಳೂರಿಂದ ಯಾರು ಹೋಗಿ ಬರೋಕ್ಕಾಗಲ್ಲ. ನೀವಿನ್ನೊಂದು ದಿವಸ ಯಾವ್ದಾದ್ರು ಆ ಸಂಕ್ರಮಣಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ಆದರೆ ಈ ಸಂಕ್ರಮಣಕ್ಕೆ ದಯವಿಟ್ಟು ಹತ್ತಿರದಲ್ಲಿರ್ತಕ್ಕಂಥ ನೀವೆಲ್ಲರೂ ಏನು ಮಂಗಳೂರು ಪುತ್ತೂರು ಸುತ್ತಮುತ್ತಲು ಇರ್ತಕ್ಕಂಥ ಮರಕೆರೆ ಇವರೆಲ್ಲ ಏನಿದ್ರ ದಯವಿಟ್ಟು ಎಲ್ಲರೂ ಹೋಗಿ ದೇವಿ ದರ್ಶನ ಮಾಡ್ಕೊಳ್ಳಿ. ಬಹಳ ಸಂತೃಪ್ತಿವಾಗಿ ನಿಮಗೆ ಅನುಗ್ರಹ ಸಿಗ್ತಾಳೆ. ಖಂಡಿತವಾಗ್ಲೂ ಇವತ್ತು ಅನುಗ್ರಹ ಸಿಗುತ್ತೆ. ಒಂದು. ಎರಡನೇದು, ಇವತ್ತು ಕ್ಷೇತ್ರ ಮಹಿಮೇಲೆ ಸಾಧಾರಣ ಅನ್ಕೋಬೇಡಿ, ಶುಕ್ರ ಜಯಂತಿ. ಅದಕ್ಕೆ ಎಲ್ಲರೂ ನೀವು ಮಕ್ಕಳು ಯಾರ್ಯಾರು ಓದ್ತಾ ಇದ್ದಾರೆ ಇವತ್ತಿನ ದಿವಸ, ಏನೋ ನಿಮ್ಮ ಮಕ್ಕಳು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ಚಿಕ್ಕ ಮಕ್ಕಳಾಗಲಿ ದೊಡ್ಡ ಮಕ್ಕಳಾಗಲಿ, PUC ಆಗಲಿ ಏನೇ ಆಗಲಿ, ಎಲ್ಲರಿಗೂ ಒಂದೊಂದು ನವಿಲ್ಗೆರೆನ ಆ ಪುಸ್ತಕದಲ್ಲಿ ಕತ್ತರಿಸಿಟ್ಟು ಕ್ಲೀನಾಗಿ ಹಿಂಗಿರಬೇಕು. ನವಿಲ್ಗೆರೆ ಭಾಳ ಚೆನ್ನಾಗಿರಬೇಕು. ಅವ್ರವ್ರ ಪುಸ್ತಕದಲ್ಲಿ ಓದೋ ಪುಸ್ತಕದಲ್ಲಿ ಎತ್ಕೊಂಡು ಹೋಗೋ ಪುಸ್ತಕ, ದಿನ ಎತ್ಕೊಂಡು ಹೋಗೋ ಪುಸ್ತಕ ಇರಬೇಕು. ಇವತ್ತು ಈ ಪುಸ್ತಕ ಇಟ್ಬಿಟ್ಟು ಆ ಪುಸ್ತಕ ಇಟ್ಬಿಡೋದಲ್ಲ, ಏನಿರುತ್ತೋ ಆ ಪುಸ್ತಕದಲ್ಲಿ ಅಡಿ. ಶುಕ್ರ ಅಂದರೆ ಸಾಕ್ಷಾತ್ ನವಿಲು. ಆ ಶುಕ್ರ ಅಂದರೆ ನಮ್ಮಲ್ಲಿ ಏನಾಗಿದೆ, ನ್ಯಾಷನಲ್ ಬರ್ಡ್ ಅಂದ್ರೇ ಪೀಕಾಕ್. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಶುಕ್ರ ನಾಟ್ಯವಾದಾಗ ಇಡೀ ಜಗತ್ತಿನಲ್ಲಿ ವಕ್ರವಾಗಿರ್ತಾನಂತೆ. ಅದಕ್ಕೆ ನೋಡಿ, ಶುಕ್ರ ಎಷ್ಟೇ ಚೆನ್ನಾಗಿರಲಿ ಅವನಿಗೆ ಒಂದು ಗುಣ ಅಂತ. ಅದಕ್ಕೆ ನವಿಲು ಎಷ್ಟೇ ಚೆನ್ನಾಗಿರಲಿ ತನ್ನ ಕಾಲು ನೋಡ್ಕೊಂಡು ಯಾವಾಗಲೂ ಅಳತ್ತಂತೆ. ಅದಕ್ಕೋಸ್ಕರ ಯಾವತ್ತೂ ತಿಳ್ಕೊಳ್ಳಿ, ಆ ಕಾಲು ನೋಡಿ ಅಳೆಯೋದಂತೆ, ಹಿಂಗಿದೆ ನನ್ನ ಕಾಲು ಚೆನ್ನಾಗಿಲ್ವೇ ಅಂತ ಅಳತ್ತಂತೆ. ಅದಕ್ಕೋಸ್ಕರ ನವಿಲು ಕಾಲು ಚೆನ್ನಾಗಿರಲ್ಲ, ಅದಕ್ಕೆ ಶುಕ್ರ ಊಣ. ಆದರೆ ವಿದ್ಯೆಗೆ ಯಾವತ್ತಾದರೂ ಅಡಚಣೆ ಆಗಬಹುದು ಅನ್ನೋದಕ್ಕೆ ಕಾಪಾಡೋದು ಯಾರು ಗೊತ್ತಾ, ಸುಬ್ರಹ್ಮಣ್ಯ ತತ್ವದಲ್ಲಿರ್ತಕ್ಕಂಥ ಅದೇ ನವಿಲು. ಈ ನವಿಲು ಬಹಳ ವಿಶೇಷ. ಸರ್ಪಕ್ಕೆ ಶತ್ರು. ಅಂದರೆ ನಿಮ್ಗೆ ಅಕಸ್ಮಾತ್ ರಾಹು ಬಂದಾಗ ವಿದ್ಯೆ ಹಾಳಾಗತ್ತೆ ಅಂತ ಹೇಳ್ತಾರೆ, ಅಥವಾ ಯಾವ್ದಾರ ಗುರು ಬಂದಾಗ ಗುರು ಜೊತೆ ದೈತ್ಯ ಕೂತ್ಕೊಂಡ್ರೆ ಯಾವ ಥರ ಕೆಟ್ಟು ಹೋಗುತ್ತೆ. ಅದಕ್ಕೆ ನವಿಲ್ಗೆರೆ ಇಟ್ಟರೆ ಅಂತ ಪುಸ್ತಕದಲ್ಲಿ ಇದುವರ ತನಕ ಯಾರ್ಯಾರು ನವಿಲ್ಗೆರೆ ಇಟ್ಕೊಂಡು ಮೊದಲಿಂದ ಅಭ್ಯಾಸ ಮಾಡಿಕೊಂಡು ನವಿಲ್ಗೆರೆ ಇಟ್ಕೊಂಡು ಪುಸ್ತಕ ಓದಿದ್ದಾರೋ ಖಂಡಿತವಾದ ಅನುಗ್ರಹ. ಇವತ್ತೇ ಹೋಗಿ ಎಲ್ಲ ನವಿಲಿಂದ ಕಿತ್ಕೊಂಡ್ಬಂದ್ಬಿಡಿ. ಪಾಪ ಅದು ನೋಡ್ಕೊಂಡು ಬೋರ್ಡಾಗಿ ಆಗ್ಬಿಟ್ಟಿದ್ದೀನಿ ಅನ್ಕೊಳ್ಳುತ್ತೆ. ಅದರಿಂದ ಆ ವಿಶೇಷವಾಗಿರ್ತಕ್ಕಂಥ ನವಿಲ್ ಗೆರೆನ ಎಲ್ಲ ಸಿಗುತ್ತೆ, ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಕೆಲವರು ಕೇಳಿ ತಿಳ್ಕೊಳ್ಳಿ, ಕೆಲವರೆಲ್ಲ ಇಟ್ಕೊಂಡಿರ್ತಾರೆ. ಈ ಮುಲ್ಲಾ ಸಾಬ್ಗಳು ಇರ್ತಾರೆ ಭಾಳ ಜನ, ಏನು ಅಂದರೆ ದರ್ಗಾಲಿರ್ತಾರೆ, ಅವರು ಪೂಜೆ ಪುನಸ್ಕಾರ ಮಾಡಿರ್ತಾರೆ, ಅವರು ಕೊಡ್ತಾರೆ ಒಂದಷ್ಟು. ಆ ನವಿಲ್ಗೆರೆ ಅಂತಂದು ಒಂದು ಪುಸ್ತಕದಲ್ಲಿ ಒಂದಿರಬೇಕು. ಆ ಮಕ್ಕಳ ಹತ್ರ ವಿದ್ಯಾಭ್ಯಾಸ ಓದೋ ಸ್ಥಳದಲ್ಲಿ ಒಂದು, ದಿನ ಎತ್ಕೊಂಡು ಹೋಗಿ ಬರೋಕ್ಕೆ ಒಂದು. ಇಷ್ಟು ಮಾಡಿದಾಗ ತಾಯಾದವಳು ಯಾವತ್ತು ತಿಳ್ಕೊಳ್ಳಿ, ಅಕಸ್ಮಾತ್ ಅವಳು ಓದ್ತಾ ಇಲ್ವಾ, ಓದೋ ಎಕ್ಸಾಮ್ ದಿವಸ ತಾಯಾದವಳು ಅದನ್ನು ಒಂದ್ಸಲಿ ತೆಗೆದು ಸೋಮವಾರ ತಲೆಗೆ, ಬುಧವಾರದ ದಿವಸ ತಲೆಗೆ ಹೀಗೇ ಸವರ್ಬೇಕು. ಅದನ್ನ ಆ ನವಿಲ್ಗೆರೆ ತಾಯಾದವಳೇ ಸವರ್ಬೇಕು, ಹೇಳಿದ್ದೀನಿ. ಸೋರಿ ತಿರುಗಿ ಅಲ್ಲೇ ಪುಸ್ತಕ ಇಟ್ಬಿಡಿ, ಇನ್ನೇನು ಜಾಸ್ತಿ ಮಾಡಬೇಕಲ್ಲ. ಏನು ವಿದ್ಯಾಭ್ಯಾಸ ಅಂದರೆ ನನ್ನ ಮಗಳು ಯಾಕೆ ಓದ್ತಿಲ್ಲ ಅಂತ ಬೇರೆಯವ್ರ ಹತ್ರ ಕತೆ ಹೇಳ್ಕೊಬೇಡಿ. ಇದನ್ನು ನೀವು ಸೌರಿ, ಅದು ಯಾಕೆ ಜ್ಞಾನ ಬರಲ್ಲ ನಾನು ನೋಡ್ತೀನಿ. ಒಳ್ಳೆ ಸಂಸ್ಕಾರವಂತವಾಗ್ತಾಳೆ, ಒಳ್ಳೆ ವಿದ್ಯಾವಂತ ಆಗ್ತಾಳೆ. ಅನುಗ್ರಹ ಸಿಗಲಿ. ಇವತ್ತಿನ ದಿವಸ ಪರಿಪೂರ್ಣ ಜ್ಞಾನಶಕ್ತಿ, ಅಭಿವೃದ್ಧಿ ಶಕ್ತಿ. ಇವತ್ತು ಶುಕ್ರ ಜಯಂತಿ, ಅದೇ ಜೊತೆ ಸಂಕ್ರಮಣ, ಎಲ್ಲ ವಿಶೇಷವಾಗಿರ್ತಕ್ಕಂಥ ಸೌರಮಾನ ಉಗಾದಿ ಆಚರಿಸ್ತಕ್ಕಂಥವ್ರು ನೀವೆಲ್ಲ ಸ್ವಲ್ಪ ಲೇಟು ಆದರೂ ಸಹ ಅನುಗ್ರಹ ಆಗಲಿ. ಇವತ್ತಿನಿಂದ ನಿಮಗೆಲ್ಲ ಹೊಸ ವರ್ಷ ಪ್ರಾರಂಭವಾಗಿ ನಕ್ಷತ್ರ ಅನುಗ್ರಹದಲ್ಲಿ ದೋಷಗಳೇನೇ ಇದ್ರಿ ಎಲ್ಲವೂ ನಿವಾರಣೆ ಆಗಲಿ. ನಿಮ್ಮೆಲ್ಲರಿಗೂ ಸುಖ ಜೀವನ ಚೆನ್ನಾಗಿರಲಿ ಅಂತ ಮುಖಾಂತರ ಹಾರೈಸ್ತಾ, ನವದುರ್ಗೆಯಾಗನ ಮರಿಬೇಡಿ. ಲೋಕವೆಲ್ಲ ಸುಭಿಕ್ಷವಾಗಿರೋಕ್ಕೆ ಆ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಇನ್ನಷ್ಟು ವಿಚಾರ ಅದನ್ನು ತಿಳಿಸ್ತೀನಿ. ಇವತ್ತೇನು ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಇವತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ನಮ್ಗೆ. ಅಂದ್ರೆ ನಮ್ಮ ಕರ್ಮಗಳನ್ನ ಕಳ್ಕೊಳ್ಳಿಕ್ಕೆ ನಾವು ತರ್ಪಣವನ್ನ ಬಿಟ್ರೆ ಇವತ್ತು ಬಹಳನೇ ವಿಶೇಷ ಕರ್ಮಗಳೆಲ್ಲವನ್ನ ಕಳ್ಕೊಬಹುದು ಅಂತ ಹೇಳಿದ್ರಿ. ಹಾಗೆ ಭಗವತಿಯನ್ನ ಬಹಳ ವಿಶೇಷವಾಗಿ ಇವತ್ತು ಪೂಜೆ ಮಾಡಬೇಕು ಏನು ಎತ್ತ ಅಂತ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಸರಿ, ಹಾಗಾದ್ರೆ ಹೊರಡೋ ಮುನ್ನ ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೀನಿ. ನಾನು ನಿಮ್ಗೆ ಗುರುಜಿಯವರು ಆಗ್ಲಿಂದ ತಿಳಿಸ್ತಾನೆ ಇದ್ರು, ಜ್ಞಾನಗಂಗೆ ಸಿದ್ಧಗಂಗೆ ಅನ್ನೋಂತ ಒಂದು ವಿನೂತನ ವಿಶೇಷ ಕಾರ್ಯಕ್ರಮ ನಿಮ್ಗಾಗಿ ಮೂಡ್ ಬರ್ತಾ ಇದೆ. ಸೋಮವಾರದಿಂದ ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ.